ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಕೇಸ್ನಲ್ಲಿ ಎಡವಿತ ಎಸ್ಐಟಿ, ರೇವಣ್ಣ ಅರೆಸ್ಟ್ ಮಾಡಿ ತಪ್ಪು ಮಾಡ್ತಾ ಇತ್ತ ಭಾರತಕ್ಕೆ ವಾಪಸ್ ಆಗದೆ ಪ್ರಜ್ವಲ್ ಚಳ್ಳೆಹಣ್ಣು. ನಾನು ಅಧ್ಯಕ್ಷ ಆಗ್ತೀನಿ, ಮಂತ್ರಿ ಕೆಲಸ ಬಿಡ್ತೀನಿ. ತಯಾರಿದ್ದೀನಿ ಬಿಡ್ತೀನಿ. ನನಗೆ ಅವಕಾಶ ಕೊಟ್ಟರೆ ನಾನು ಅಧ್ಯಕ್ಷ ಆಗ್ತೀನಿ, ಮಂತ್ರಿ ಕೆಲಸ ಬಿಡ್ತೀನಿ. ತಯಾರಿದ್ದೀನಿ. ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಗೆ ಸಿಎಂ ಬಣದ ಪೈಪೋಟಿ, ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧ ಎಂದ ರಾಜಣ್ಣ. ಈತ ಸ್ಥಾನ ಮುಂದುವರಿಸಿಕೊಂಡು ಹೋಗಲು ಡಿಕೆಶಿ ಪ್ಲಾನ್. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಜೊತೆ ಬೆಟ್ಟಿಂಗ್ ದಂಧೆ, 7 ಬ್ಯಾಂಕ್ ಖಾತೆಯಲ್ಲಿದ್ದ 86 ಲಕ್ಷ ರೂಪಾಯಿ ಫ್ರೀಸ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರೇವ್ ಪಾರ್ಟಿ ಕೇಸ್ನ ಬಿಗ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಸಿಬಿ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಬರೀ ಡ್ರಗ್ಸ್ ಪಾರ್ಟಿ ಅಲ್ಲ, ಮತ್ತೊಂದು ದಂಧೆ ಕೂಡ ಈ ರೇವ್ ಪಾರ್ಟಿಯಲ್ಲಿ ನಡೀತಾ ಇತ್ತು ಅನ್ನೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಡ್ರಗ್ಸ್ ಸೇವನೆ ಮಾಡಿದ್ದು ಕೂಡ ಪತ್ತೆಯಾಯಿತು. 86ಕ್ಕೂ ಹೆಚ್ಚು ಜನರ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಬಂತು. ಅಲ್ಲಿಗೆ ಬಹಳ ಸ್ಪಷ್ಟವಾಯಿತು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ. ಇದಷ್ಟೇ ಅಲ್ಲ, ಈ ರೇವ್ ಪಾರ್ಟಿಯಲ್ಲಿ ಮತ್ತೊಂದು ದಂಧೆ ಎಗ್ಗಿಲ್ಲದೆ ನಡೀತಾ ಇತ್ತಂತೆ. ಆ ದಂಧೆ ಏನು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಡ್ರಗ್ಸ್ ಪಾರ್ಟಿಯ ಜೊತೆಗೆ ನಡೀತಾ ಇತ್ತು ಬೆಟ್ಟಿಂಗ್ ದಂಧೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆಂಧ್ರ ಪ್ರದೇಶ ಚುನಾವಣೆಯ ಸಂಬಂಧ ನಡೀತಾ ಇದ್ದಂತಹ ದಂಧೆ ಇದು. ವಿಧಾನಸಭೆ, ಲೋಕಸಭೆ ಚುನಾವಣೆಯ ಬಗ್ಗೆ ಬೆಟ್ಟಿಂಗ್ ಆಗ್ತಾ ಇತ್ತಂತೆ. ಬಂಧಿತರ ಖಾತೆಯಲ್ಲಿನ 86 ಲಕ್ಷ ಹಣವನ್ನ ಸದ್ಯ ಫ್ರೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಒಟ್ಟು 7 ಬ್ಯಾಂಕ್ ಖಾತೆಗಳಲ್ಲಿನ 86 ಲಕ್ಷ ರೂಪಾಯಿ. ಡ್ರಗ್ಸ್ ಹಾಗೂ ಬೆಟ್ಟಿಂಗ್ ದಂಧೆಯ ಬಗ್ಗೆ ಸಿಸಿಬಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಪೆಡ್ಲರ್ ಸಿದ್ದಿಕಿ ಬಳಿ ಡ್ರಗ್ಸ್ ಖರೀದಿ ಮಾಡಿರುವ ಸಾಕ್ಷ್ಯ ಕೂಡ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈಗ ಈ ಸಿದ್ದಿಕಿ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರೋ, ಯಾರು ಈತನಿಂದ ಡ್ರಗ್ಸ್ ಪಡೆದುಕೊಂಡಿದ್ರೋ ಆ ಕುರಿತು ಕೂಡ ಸಾಕ್ಷ್ಯಗಳು ಪತ್ತೆಯಾಗಿದೆ ಅಂತೆ. ನೋಡಿ, ಈಗ ಪ್ರಮುಖವಾಗಿ